ನಮಸ್ಕಾರ. ನಮ್ಮ ಇವತ್ತಿನ ಸಮುದಾಯ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ದ ಗ್ರೀನ್ ಪಾತ್ ರೆಸ್ಟೋರೆಂಟ್ ನಮ್ಮದು, ಅಡುಗೆ ನಿಮ್ಮದು ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀಮತಿ ರೇಖಾ ಅವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ನಿಮಗಾಗಿ ಏನು ಮಾಡ್ತಾರೆ ಅಂತ ಕೂಡ ನೋಡೋಣ. ನಮಸ್ಕಾರ ರೇಖಾ ಅವರೇ, ಹೇಗಿದ್ದೀರಾ? ನೀವಿವತ್ತು ನಮ್ಮ ಸಮುದಾಯದವರಿಗೋಸ್ಕರ ಯಾವ ಅಡುಗೆನ ಮಾಡಿ ತೋರಿಸ್ತಾ ಇದ್ದೀರಾ? ಇದು ಕುಂಬಳಕಾಯಿ ಪಾಯಸ. ಕುಂಬಳಕಾಯಿ ಪಾಯಸ ಅಂದರೆ ಸಿಹಿ ಕುಂಬಳಕಾಯಿ ಪಾಯಸ. ಸೊ ಅದನ್ನ ಮಾಡೋದಕ್ಕೆ ನೀವು ಏನೇನು ಸಾಮಾನುಗಳನ್ನ ತಗೊಂಡಿದ್ದೀರಾ ಅಂತ ಒಂದ್ಸಲ ಹೇಳ್ಬಿಡಿ. ಸಿಹಿ ಕುಂಬಳಕಾಯಿ, ಇದು ಒಣಕೊಬ್ಬರಿ, ಬೆಲ್ಲ, ಏಲಕ್ಕಿ, ಹೆಸರುಬೇಳೆ, ಕುಂಬಳಕಾಯಿದು ಬೀಜ, ಸೂರ್ಯಕಾಂತಿ ಬೀಜ, ಗೋಡಂಬಿ, ಬಾದಾಮಿ ಮತ್ತೆ ತುಪ್ಪ, ಆಮೇಲೆ ಹಾಲು ತಗೊಂಡಿದ್ದೀರಾ ಅಲ್ವಾ? ಸೊ ಎಲ್ಲ ಸಾಮಾನುಗಳಂತೂ ರೆಡಿಯಾಗಿದೆ. ಸಿಹಿ ಕುಂಬಳಕಾಯಿ ಹೆಸರುಬೇಳೆ ಪಾಯಸ ಮಾಡುವ ವಿಧಾನ. ಮೊದಲಿಗೆ ಹೆಸರುಬೇಳೆಯನ್ನು ಘಮ ಬರುವವರೆಗೆ ಹುರಿದು ನಂತರ ಹೆಸರುಬೇಳೆ ಮತ್ತು ಸಿಹಿ ಕುಂಬಳಕಾಯಿಯನ್ನು ಪ್ರೆಷರ್ ಕುಕ್ ಮಾಡಿಕೊಳ್ಳಬೇಕು. ಪ್ರೆಷರ್ ಕುಕ್ ಮಾಡಿದ ಹೆಸರುಬೇಳೆ ಸಿಹಿ ಕುಂಬಳಕಾಯಿಯನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ನಂತರ ಅದಕ್ಕೆ ಹಾಲು ಬೆಲ್ಲ ಹಾಕಿ ಒಂದು ಕುದಿ ಬರುವವರೆಗೆ ಕುದಿಸಬೇಕು. ಕುದಿ ಬಂದ ನಂತರ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ, ಬಾದಾಮಿ, ಏಲಕ್ಕಿ, ಕಂಡೆನ್ಸ್ಡ್ ಮಿಲ್ಕ್, ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜ, 2 ಚಮಚ ತುಪ್ಪ ಹಾಕಿ 1-2 ನಿಮಿಷ ಕುದಿಸಿದರೆ ಹೆಸರುಬೇಳೆ ಕುಂಬಳಕಾಯಿ ಪಾಯಸ ಸವಿಯಲು ಸಿದ್ಧ. ಪಾಯಸ ರೆಡಿಯಾಗಿದೆ, ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ರೇಖಾ ಅವರೇ. ಸೊ ಹೆಸರುಬೇಳೆ ಆಮೇಲೆ ಸಿಹಿ ಕುಂಬಳಕಾಯಿ, ಸಾಮಾನ್ಯವಾಗಿ ನಾವು ಹೆಸರುಬೇಳೆ ಪಾಯಸ ಎಲ್ಲ ನಾವು ಮಾಡ್ತಾನೆ ಇರ್ತೀವಿ. ಆದರೆ ಇದರಲ್ಲಿ ನೀವು ಸಿಹಿ ಕುಂಬಳಕಾಯಿ ಹಾಕಿರೋದು ತುಂಬ ವಿಶೇಷ ಅನ್ನಿಸ್ತಾ ಇದೆ. ರುಚಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ತುಂಬ ಮಧುರವಾಗಿದೆ, ಸಿಹಿ ಕೂಡ ಪರ್ಫೆಕ್ಟ್ ಆಗಿದೆ. ಮಧ್ಯ ಮಧ್ಯ ನೀವು ಸೀಡ್ಸ್ ಹಾಕಿದ್ದೀರಾ, ಆಮೇಲೆ ಗೋಡಂಬಿ ಬಾದಾಮಿ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಇದೊಂಥರ ವಿಶೇಷ ಅನುಭವ ಅಲ್ವಾ? ಸಮುದಾಯ ಅಡುಗೆ, ಇಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಆರ್ಗ್ಯಾನಿಕ್ ರೆಸ್ಟೋರೆಂಟ್ನಲ್ಲಿ. ನಮ್ಮ ರೆಸ್ಟೋರೆಂಟ್, ನಿಮ್ಮ ಅಡುಗೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ನನಗೂ ಹೊಸದೇ, ಇದು ತುಂಬ ಚೆನ್ನಾಗಿ ಅನ್ನಿಸ್ತು. ವೀಕ್ಷಕರೇ, ನಮ್ಮ ಸಮುದಾಯದ ಅಡುಗೆ ಗ್ರೀನ್ ಪಾತ್ ರೆಸ್ಟೋರೆಂಟ್ ನಮ್ಮದು, ಅಡುಗೆ ನಿಮ್ಮದು ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿ ರೇಖಾ ಅವರು ಸಿಹಿ ಕುಂಬಳಕಾಯಿ ಹೆಸರುಬೇಳೆ ಪಾಯಸ ಮಾಡಿ ತೋರಿಸಿದ್ದಾರೆ. ನಿಮಗೂ ಕೂಡ ನಾವು ಇಲ್ಲಿ ಬಂದು ನಿಮ್ಮ ಅಡುಗೆಯನ್ನು ತೋರಿಸ್ಬೇಕು ಅಂತ ಅನ್ನಿಸ್ತಿದ್ದೇನಾ? ಹಾಗಾದರೆ ನಮಗೆ ಈ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಸಂಪರ್ಕಿಸಿ. ನೀವು ಕೂಡ ಬಂದು ನಮ್ಮ ರೆಸ್ಟೋರೆಂಟ್ನಲ್ಲಿ ಆರೋಗ್ಯಕರವಾದ ಅಡುಗೆಗಳನ್ನು ಮಾಡಿ ನಮ್ಮ ಸಮುದಾಯದೊಂದಿಗೆ ಹಂಚ್ಕೊಳ್ಬೋದು. ಧನ್ಯವಾದಗಳು.